ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ ದಕ್ಷಿಣ ಭಾರತದ ಅಯೋಧ್ಯೆ ಅಂತೆ ಕರೆಯುವ ಈ ದತ್ತಾಪೀಠ ಜಯಂತಿ ಅಥವಾ ದತ್ತಾ ಜಯಂತಿ 2025 ಬಗ್ಗೆ ಪ್ರತಿಯೊಂದು ಮಾಹಿತಿ ವೀಕ್ಷಕರೇ, ನೀವೇನಾದರೂ ಈ ದತ್ತಾಪೀಠ ಜಯಂತಿಗೆ, ಈ ಶೋಭಾಯಾತ್ರೆಗೆ ನೀವೇನಾದರೂ ಭಾಗವಹಿಸಬೇಕು ಅಂತ ಇದ್ದರೆ ಯಾವತ್ತಿಂದ ಸ್ಟಾರ್ಟು, ನೀವು ಯಾವತ್ತು ಮಾಲೆನ ಧರಿಸಬಹುದು, ದತ್ತ ಮಾಲೆನ ಧರಿಸಬಹುದು. ಮತ್ತೆ ಈ ಶೋಭಾಯಾತ್ರೆ ಯಾವತ್ತು, ಮತ್ತೆ ಗುರು ದತ್ತಾತ್ರೇಯ ಸ್ವಾಮಿಯವರ ಪಾದುಕೆ ದರ್ಶನ ಯಾವತ್ತಿರುತ್ತೆ, ತಾಯಿ ಶ್ರೀ ಅನುಸೂಯಮ್ಮನ ಪೂಜೆಗಳು ಯಾವತ್ತು, ಪೂಜಾ ಡೇಟ್ ಯಾವತ್ತು, ಎಲ್ಲ ಮಾಹಿತಿ ವೀಕ್ಷಕರೇ. ಈ ದತ್ತ ಜಯಂತಿನೇ ನಮ್ಮ ಚಿಕ್ಕಮಗಳೂರಲ್ಲಿ ನಡೆಯುವ ಈ ದತ್ತಾಪೀಠ ಜಯಂತಿ ಅಥವಾ ದತ್ತಾ ಜಯಂತಿನೇ ತುಂಬಾ ವಿಶೇಷ ವೀಕ್ಷಕರೇ. ಏನಕ್ಕೆ ಒಂದು ವರ್ಷದಲ್ಲಿ ವೀಕ್ಷಕರೇ, ಈ ದತ್ತಾ ಜಯಂತಿ ದತ್ತಾತ್ರೇಯ ಗುರುಗಳಿಗೆ ಅವರಿಗೆ ಮಾಡುವಂತ ಜಯಂತಿನೇ ಈ ದತ್ತಾ ಜಯಂತಿ ವೀಕ್ಷಕರೇ. ಈ ಜಯಂತಿ ವರ್ಷದಲ್ಲಿ ಡಿಸೆಂಬರ್ ಟೈಮಲ್ಲೇ ಬರೋದು ವೀಕ್ಷಕರೇ. ಈ ಜಯಂತಿಗೆ ನಮ್ಮ ಚಿಕ್ಕಮಗಳೂರಲ್ಲಿ ದತ್ತಪೀಠಕ್ಕೆ ಹೋಗೋರಿಗೆ ತುಂಬಾನೇ ವಿಶೇಷ ವೀಕ್ಷಕರೇ. ಇಲ್ಲಿ ತುಂಬಾ ಜನ ದತ್ತ ಮಾಲೆ ಧರಿಸ್ಕೊಂಡು ಮಡಿನ ತಲೆ ಮೇಲೆ ಹೊತ್ಕೊಂಡು, ಈಗ ನೀವು ಇದರಲ್ಲಿ ಅಯ್ಯಪ್ಪ ಸ್ವಾಮಿಗೆಲ್ಲ ಇರುಮುಡಿ ಕಟ್ಕೊಂಡು ಅವರು ನಡ್ಕೊಂಡು ಹೋಗ್ತಾರೆ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಹಾಗೇನೆ ಇಲ್ಲಿ ದತ್ತ ಮಾಲೆಯನ್ನು ಧರಿಸಿ ಮಡಿನ ತಲೆ ಮೇಲೆ ಹೊತ್ಕೊಂಡು ಕೂಡ ತುಂಬಾ ಜನ ಶೋಭಾಯಾತ್ರೆ, ಪಾದಯಾತ್ರೆನ ಮಾಡ್ತಾರೆ ವೀಕ್ಷಕರೇ. ಇಲ್ಲಿ ಹಿಂದೂ ಇದುಗಳಾಗ್ಲಿ, ಬಜರಂಗ ದಳದರಾಗ್ಲಿ, ತುಂಬಾ ಎಲ್ಲಾ ಸಂಘಟನೆಗಳು ಬಂದು ಸೇರುವಂತಹ ಚಿಕ್ಕಮಗಳೂರಿಂದ ಮೇನ್ ಬಸ್ ಸ್ಟ್ಯಾಂಡು ಅಥವಾ MA ಸರ್ಕಲ್ ಅಲ್ಲಿಂದ ಸ್ಟಾರ್ಟ್ ಆಗಿ ವೀಕ್ಷಕರೇ 30ರಿಂದ 32 ಕಿಲೋಮೀಟರ್ ಇರುವಂತಹ ಬಾಬಾ ಬುಡ್ಡನ್ಗಿರಿ ಅಂದ್ರೆ ನಮ್ಮ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯವರ ಆಶೀರ್ವಾದವನ್ನು, ಅವರ ಪಾದುಕೆಯ ದರ್ಶನವನ್ನ ಪಡಿತಾರೆ ವೀಕ್ಷಕರೇ. ಅವತ್ತು ಈ 3 ದಿನ ಡಿಸೆಂಬರ್ 2, 3, 4 ತುಂಬಾನೇ ವಿಶೇಷ ವೀಕ್ಷಕರೇ. ನೀವೇನಾದ್ರೂ ದತ್ತಪೀಠ ಜಯಂತಿಗೆ ಭಾಗವಹಿಸಬೇಕು ಚಿಕ್ಕಮಗಳೂರಲ್ಲಿ ಅನ್ಕೊಂಡಿದ್ರೆ ವೀಕ್ಷಕರೇ, ಇದನ್ನ ನಮಗೆ ನಾವೆಲ್ಲ ಆ ಕಡೆ UPಲೆಲ್ಲ ಅಯೋಧ್ಯೆ ಅಂತ ಅದನ್ನ ಕರೆದ್ರೆ, ಇಲ್ಲಿ ನಮಗೆ ದಕ್ಷಿಣ ಭಾರತದಲ್ಲಿ ಈ ದತ್ತಪೀಠನ ಅಯೋಧ್ಯೆ ಅಂತ ಕರೀತಾರೆ ವೀಕ್ಷಕರೇ. ಈ ದತ್ತಾತ್ರೇಯ ಗುರುಗಳ ಅವತಾರ ಒಂದು ಶಿವನ ಅವತಾರ ಅಂತಾನೆ ಹೇಳ್ತಾರೆ ವೀಕ್ಷಕರೇ. ತಾಯಿ ಅನುಸೂಯೆಗೆ ತ್ರಿಮೂರ್ತಿಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ವರದ ರೂಪದಲ್ಲಿ ಜನಿಸಿದ್ರಂತೆ ವೀಕ್ಷಕರೇ. ಆ 3ರ ಅವತಾರನೇ ಈ ದತ್ತಾತ್ರೇಯ ಗುರುಗಳು, ಸ್ವಾಮಿ ಗುರುಗಳು ಅಂತಾರೆ ವೀಕ್ಷಕರೇ. ಇದನ್ನ ಶಿವನ ಅವತಾರ ಅಥವಾ ಯೋಗೇಶ್ವರ ಸ್ವಾಮಿ ಅಂತಾನೂ ಕೂಡ ಕರೀತಾರೆ ವೀಕ್ಷಕರೇ. ಹಾಗಾಗಿ ಇದು ತುಂಬಾನೇ ವಿಶೇಷ. ನೀವು ಏನಾದ್ರೂ ಈ ಸರಿಯ ದತ್ತಮಾಲೆ ಜಯಂತಿಗೆ ಭಾಗವಹಿಸಬೇಕು ಅಂತ ಏನಾದ್ರು ಇದ್ರೆ ವೀಕ್ಷಕರೇ, ಪ್ಲೀಸ್ ಎಲ್ಲರೂ ದತ್ತ ಮಾಲೆನೂ ಧರಿಸಬೇಕು ಅಂತ ಇದ್ರೆ ವೀಕ್ಷಕರೇ, ನಿಮ್ಮ ದೇವಾಲಯಗಳಲ್ಲಿ, ಊರಲ್ಲೇ ಹತ್ತಿರಲ್ಲಿರೋ ದೇವಾಲಯಗಳಲ್ಲಿ ಆ ದತ್ತ ಮಾಲೆ, ಮಣಿದೊಂದು ಮಾಲೆದ ನೀವು ಧರಿಸಬಹುದು. ಅದು 26 ನಾಳೆಯಿಂದ ತುಂಬಾ ಜನ ಒಂದು ವಾರ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ. 26 ನವೆಂಬರ್ 26ರಿಂದ ಸ್ಟಾರ್ಟ್ ಮಾಡಿಕೊಂಡು ನವೆಂಬರ್ 1 ತನಕ ನೀವು ಮತ್ತೆ ದತ್ತ ಮಾಲೆನ ನೀವು ಧರಿಸ್ಕೋಬಹುದು ವೀಕ್ಷಕರೇ. ಆ ದತ್ತ ಮಾಲೆನ ಧರಿಸ್ಕೊಂಡ್ಬಿಟ್ಟು ತುಂಬಾ ಜನ ಅವತ್ತು 2-3ಕ್ಕೆ ಪಾದಯಾತ್ರೆ ಯಾರು ಹೋಗ್ತಾರಲ್ಲ ಅವತ್ತು ಕೂಡ ಅಲ್ಲೇನೆ ಚಿಕ್ಕಮಗಳೂರಲ್ಲೂ ಕೂಡ ನೀವು ದತ್ತ ಮಾಲೆನ ಹಾಕೊಂಡು ಅಲ್ಲಿಂದ ಇರುಮುಡಿ ತರ ಮಡಿನ ಕಟ್ಕೊಂಡು ನೀವು ಪಾದಯಾತ್ರೆ ಮಾಡ್ಬೋದು ವೀಕ್ಷಕರೇ. ಅದು ಕೂಡ ನಿಮಗೆ, ನೀವು ಯಾರೇ ಬರಬೇಕು ಅಂದ್ರೂ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಂಗ್ ಬಂದ್ರು ಸಾಕು, ಅಲ್ಲಿಂದನೂ ಅಥವಾ MA ಸರ್ಕಲ್ ಇಂದನೂ ಕೂಡ ತುಂಬಾ ಜನ ಸ್ಟಾರ್ಟ್ ಆಗ್ತಾ ಇರ್ತಾರೆ. ಅಲ್ಲಿಂದ ಯಾವ ದಿನಗಳು ಏನೇನು ಪ್ರೋಸೆಸ್ ಇದಾವೆ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಡಿಸೆಂಬರ್ 2, 3, 4 ವೀಕ್ಷಕರೇ, ಯಾರೇ ಇನ್ನೊಂದು ಮಾಹಿತಿನ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಡಿಸೆಂಬರ್ 1, 2, 3, 4, 5 ಈ ದಿನಗಳು ಯಾರು ಮುಳ್ಳಯ್ಯನಗಿರಿಗಾಗ್ಲಿ, ಸೀತಾಳಯ್ಯನಗಿರಿಗಾಗ್ಲಿ, ಬಾಬಾ ಬುಡ್ಡನ್ಗಿರಿಗಾಗ್ಲಿ, ಅಲ್ಲಿಗೆ ಚಂದ್ರಗ್ರಹಣ ಪರ್ವತ ಯಾರು ಹೋಗಬೇಡಿ ವೀಕ್ಷಕರೇ. ಏನಕ್ಕೆ ಅಂದ್ರೆ ಇದು ತುಂಬಾ ಅಲ್ಲಿ ಮಾಲಾಧಾರಿಗಳಾಗ್ಲಿ ಅಥವಾ ಈ ದತ್ತಪೀಠ ಜಯಂತಿಗೆ ತುಂಬಾ ಚಿಕ್ಕಮಗಳೂರು ವಿಜೃಂಭಿಸ್ತಾ ಇರುತ್ತೆ. ಅಲ್ಲಿ ತುಂಬಾ ಟೂರಿಸ್ಟ್ಗಳಿಗೆಲ್ಲ ಅವಾಗ ಅಲೋಡ್ ಇರಲ್ಲ, ತುಂಬಾ ಪೊಲೀಸರಿಂದ ಕಟ್ಟುನಿಚ್ಚ ಇದಾಗಿರುತ್ತೆ, ಫುಲ್ ಪ್ರೊಡಕ್ಷನ್ ಇರುತ್ತೆ ಅದೆಲ್ಲ. ಹಾಗಾಗಿ ಯಾರೇ ಹೋಗ್ಬೇಕು ಅಂತಿದ್ರು ಈ 5 ದಿನ ಟೂರಿಸ್ಟರಿಗೆ ಹೇಳ್ತಾ ಇರೋದು, ಈ 5 ದಿನ ಅವಾಯ್ಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ಬಾಕಿ ದಿನಗಳು ಅಂದ್ರೆ ಈ ಯಾರ್ಯಾರು ನೀವು ಈ ಶೋಭಾಯಾತ್ರೆಗೆ ಭಾಗವಹಿಸಬೇಕು ಅಂತ ಇದ್ದೀರೋ ಅವರು ಡಿಸೆಂಬರ್ 1ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಡಿಸೆಂಬರ್ 2 ಬಂದ್ಬಿಟ್ಟು ತಾಯಿ ಅನುಸೂಯಮ್ಮಗೆ ಪೂಜೆ ವಿಧಾನಗಳು ಇರ್ತವೆ ವೀಕ್ಷಕರೇ, ಅಲ್ಲಿ ಗುಹೆ ಒಳಗಡೆ ಇರ್ತವೆ ವೀಕ್ಷಕರೇ. ಅದಾದ್ಮೇಲೆ ವೀಕ್ಷಕರೇ ಈ 3ನೇ ತಾರೀಕು ಬಂದ್ಬಿಟ್ಟು ಶೋಭಾಯಾತ್ರೆ ವೀಕ್ಷಕರೇ. ಅವತ್ತು ಎಲ್ಲ ತುಂಬಾ ಜನ ಎಲ್ಲ ಯಾವ ಬಜರಂಗ ದಳದರಾಗ್ಲಿ, ಹಿಂದೂ ಸಂಘಟನೆಗಳಾಗ್ಲಿ, ತುಂಬಾ ಜನಗಳು ಅವತ್ತು ಮಾಲಾಧಾರಿಗಳ ಮಾಲೆ ಧರಿಸ್ಕೊಂಡು 3ನೇ ತಾರೀಕು ನೈಟ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು 4ನೇ ತಾರೀಕು ತುಂಬಾ ಜನ, ಒಂದು 50,000 ಪ್ಲಸ್ ಜನಗಳು ಹೇಳ್ಬೋದು, ಬರ್ಬೋದು ಈ ಸರಿ, ಪ್ಲಸ್ ಜಾಸ್ತಿನೇ ದಾಟ್ಬೋದು. ಅವರೆಲ್ಲ ಹೋಗಿ ದತ್ತಪೀಠದಲ್ಲಿ ದತ್ತಾತ್ರೇಯ ಸ್ವಾಮಿಗಳ ಪಾದುಕೆಯ ದರ್ಶನವನ್ನ ಪಡಿತಾರೆ ವೀಕ್ಷಕರೇ. ಹಾಗಾಗಿ ನೀವು ಯಾರೇ
ಎಲ್ಲೇ ಹೋಗಬೇಕು ಅಂತಿದ್ರು ಚಿಕ್ಕಮಂಗ್ಳೂರಿಗೆ ಹೋಗಿ ನಿಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಅಲ್ಲಿಂದ ವೀಕ್ಷಕರೇ ನೀವು ಪಾದಯಾತ್ರೆಗೆ ಭಾಗವಹಿಸ್ಬೋದು. ಆ ಪಾದಯಾತ್ರೆ ಬಂದ್ಬಿಟ್ಟು 30 ಕಿಲೋಮೀಟರ್ ವೀಕ್ಷಕರೇ ನಮ್ಮ ಚಿಕ್ಕಮಂಗ್ಳೂರಿಂದ ಆ ಬಾಬಾ ಬುಡನ್ಗಿರಿ ಇರೋದು ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರಗಳ ಅವತಾರನೆ ಬಂದ್ಬಿಟ್ಟು ಈ ದತ್ತಾತ್ರೇಯ ಗುರುಗಳು ಸ್ವಾಮಿ ವೀಕ್ಷಕರೇ. ಅವರು ಧ್ಯಾನ ಮಾಡಿದಂಥ, ಅವರು ತಪಸ್ಸು ಮಾಡಿದಂಥ ಗದ್ದುಗೆನೆ ಆ ಗುಹೆ ಒಳಗೆ ಇರೋದು ವೀಕ್ಷಕರೇ, ಆ ದತ್ತಾತ್ರೇಯ ಪೀಠದಲ್ಲಿ ವೀಕ್ಷಕರೇ. ಈ ಚಂದ್ರದ್ರೋಣದಲ್ಲಿ ಅವರು ಚಂದ್ರದ್ರೋಣದಲ್ಲಿ ಬಂದು ಅಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ಕಾಸಿಗೆ ಹೋದ್ರು ಅನ್ನೋದೊಂದು ಇತಿಹಾಸ ಇದೆ ವೀಕ್ಷಕರೇ. ಆ ದತ್ತಾತ್ರೇಯ ಪೀಠದಲ್ಲಿ ಅವರ ಗದ್ದುಗೆನೂ ಇದೆ, ಅದೇ ಪಕ್ಕದಲ್ಲಿ ಅವರ ಪಾದುಕೆನೂ ಕೂಡ ಇದ್ದಾವೆ. ಆ ಪಾದುಕೆಯ ಪಕ್ಕದಲ್ಲಿ ಅನುಸೂಯಮ್ಮ ಅವರು ಇದ್ದಂಥ ಜಾಗನೂ ಕೂಡ ಇದೆ ವೀಕ್ಷಕರೇ. ಅಲ್ಲಿಗೆ ಪ್ರತಿಯೊಂದು ಪೂಜಾ ವಿಧಾನಗಳು ಈ 3 ದಿನ ತುಂಬಾ ಜೋರಾಗಿ ಅಲ್ಲಿ ಪೂಜಾ ವಿಧಾನಗಳು ನಡೀತವೆ ವೀಕ್ಷಕರೇ. ನೀವೇನೇ ದತ್ತಮಾಲೆನ ಹಾಕೋಬೇಕು ಅಂತಿದ್ರು ನವೆಂಬರ್ 26ರಿಂದ ನೀವೇ ದತ್ತಮಾಲೆಯನ್ನು ಧರಿಸಿ ಎಲ್ಲ ನೀವು ಹೇಗೆ ಅಯ್ಯಪ್ಪ ಸ್ವಾಮಿಗೆ ಮಡಿಯಾಗಿರ್ತೀರೋ ಹಾಗೇ ಇದ್ದು ವೀಕ್ಷಕರೇ 2, 3, 4ನೇ ತಾರೀಕು ಅಥವಾ 3, 4ನೇ ತಾರೀಕು ನೀವು ಪಾದಯಾತ್ರೆ ಶೋಭಾಯಾತ್ರೆನ ಸ್ಟಾರ್ಟ್ ಮಾಡ್ಬೋದು ವೀಕ್ಷಕರೇ. ತುಂಬಾ ಜನ ಬರ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಈಗ ತುಂಬಾ ಇಲ್ಲೊಬ್ರು ಪುರೋಹಿತರನ್ನು ಕೂಡ ನೇಮಕ ಮಾಡಿರೋದ್ರಿಂದ ಅಲ್ಲಿ ತುಂಬಾ ಚೆನ್ನಾಗಿ ಪೂಜಾ ಗುಹೆ ಒಳಗೆ ಎಲ್ಲ ಗದ್ದುಗೆಗೆ, ಸ್ವಾಮಿ ಗದ್ದುಗೆಗೆ ಮತ್ತೆ ಪಾದುಕೆಗೆ ತುಂಬಾ ಜೋರಾಗಿ ಎಲ್ಲ ಪೂಜೆ ಮಾಡ್ತಾರೆ ವೀಕ್ಷಕರೇ. ಅಲ್ಲಿ ಈಗ ನೋಡಿದಿರಲ್ಲ, ಅಲ್ಲೆಲ್ಲ ತುಂಬಾ ಪಕ್ಕದಲ್ಲೇ ಬಾಬಾ ಬುಡ್ಡನ್ ಅವ್ರದ ಸಮಾಧಿಗಳಿದಾವೆ, ಮುಸ್ಲಿಮ್ಸ್ ಅವೆಲ್ಲ ಸಮಾಧಿಗಳಿದಾವೆ. ಆದರೂ ಕೂಡ ನಮ್ದು ಇದೊಂದು ದಿನ ದತ್ತಾ ಜಯಂತಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ದತ್ತಪೀಠದ ಜಯಂತಿ ದಿನ ಭಾಗವಹಿಸಿ ಅಲ್ಲಿಯ ದತ್ತಾತ್ರೇಯ ಸ್ವಾಮಿ ಅವರ ಗದ್ದುಗೆಗೆ ನಮಸ್ಕರಿಸಿ ಅಥವಾ ಪಾದಕೆಗೆ ನಮಸ್ಕಾರ ತಂದು ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಬೇಕು. ಹಾಗಾಗಿ ನೀವು ಎಲ್ಲ ಪ್ರತಿಯೊಬ್ಬರೂ ಆ ದತ್ತಪೀಠ ಜಯಂತಿಗೆ ಭಾಗವಹಿಸ್ಕೊಳ್ಳಿ ವೀಕ್ಷಕರು. ಏನಕ್ಕೆ ಅಂದರೆ ಅದು ಆ ಚಂದ್ರದ್ರೋಣ ಪರ್ವತ, ಅದಕ್ಕೆ ಆಕ್ಚುಲಿ ಆ ಟೈಮಲ್ಲಿ ಆ ಚಂದ್ರದ್ರೋಣ ಪರ್ವತ ಅಂತ ಕರೆಯರು. ಅದನ್ನೇ ಈಗ ಹೋಗ್ತಾ ಹೋಗ್ತಾ ಬಾಬಾ ಬುಡ್ಡನ್ಗಿರಿ ಅಂತ ಕರೀತಾರೆ ವೀಕ್ಷಕರೇ. ಈ ಚಂದ್ರದ್ರೋಣದಲ್ಲಿ ನೆಲೆಸಿರುವಂತಹ ದತ್ತಾತ್ರೇಯ ಸ್ವಾಮಿಗಳೇ ಒಂದೇ ವಿಶೇಷ. ಇದನ್ನ ದಕ್ಷಿಣ ಭಾರತದ ಒಂದು ಅಯೋಧ್ಯೆ ಅಂತಾನೆ ಕರೀತಾರೆ ಈ ದತ್ತಪೀಠ ಜಯಂತಿಗೆ. ವರ್ಷಾನುವರ್ಷ ನಾವು ತುಂಬಾ ಜನ ಹೋಗ್ಬೇಕು, ಆಕ್ಚುಲಿ ಹೋಗಿ ಅದನ್ನ ಆ ಥರ ಇದು ಮಾಡಿದ್ರೆ ಪೂಜೆ ವಿಧಾನಗಳಾಗಲಿ ಅಥವಾ ಪಾದಯಾತ್ರೆಗಳು ಇದು ಮಾಡಿದ್ರೆ ಆಗಲಿ ನಮಗೂ ನಮ್ಮ ಹಿಂದುತ್ವ ಆಗಲಿ ಅಥವಾ ನಮ್ಮ ಇದುಗಳಾಗಲಿ ದೇವರುಗಳಾಗಲಿ ನಮಗೂ ನಂಬಿಕೆ ಆಗಲಿ ಅಥವಾ ಇದಾಗಲಿ ಬೆಳೆಯೋದು, ನಮ್ಮ ಧರ್ಮಗಳ ಬಗ್ಗೆ ಆಗಲಿ ನಮಗೆ ನಂಬಿಕೆಗಳು ಜಾಸ್ತಿ, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಇದು ಮಾಡ್ಕೊಳಕ್ಕೆ ನಾವು ತಿಳ್ಕೋಬೇಕು ಅನ್ಸೋದು ಎಲ್ಲ ಈ ಥರ ಎಲ್ಲ ಭಾಗವಹಿಸಿದಾಗ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್, ನೀವೇನಾದ್ರು ಯಾವತ್ತು ದತ್ತ ಮೇಲೆ ಹಾಕೋಬೇಕು, ಯಾವ ಡೇಟಲ್ಲಿ ನೀವು ಹೋಗಬೇಕು ದತ್ತ ಮೇಲೆ, ಇದಕ್ಕೆ 1st, 2nd ಏನಿರುತ್ತೆ, 3rd ಏನಿರುತ್ತೆ, 4th ದತ್ತ ಜಯಂತಿ ವೀಕ್ಷಕರೇ. ಹಾಗಾಗಿ ಸರಿ ಎಲ್ಲ ತುಂಬ ಜೋರಾಗಿ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬರು ಈ ದತ್ತ ಜಯಂತಿಗೆ ಭಾಗವಹಿಸಬೇಕು ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ನಾವು ಪಾದಯಾತ್ರೆ ಮಾಡಿಕೊಂಡು ದತ್ತಾತ್ರೇಯ ಸ್ವಾಮಿ ಗುರುಗಳ ಆಶೀರ್ವಾದ ಪಡೆಯದೇ ಒಂದು, ಆ ಗದ್ದುಗೆಗೆ ಆಶೀರ್ವಾದ, ಪಾದಕೆಗೆ ಆಶೀರ್ವಾದ ಪಡೆಯದೇ ಒಂದು ವಿಶೇಷ ವೀಕ್ಷಕರೇ. ಹಾಗಾಗಿ ಈ ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.